ನೋಡಿ ಸ್ನೇಹಿತರೆ, ತುಂಬ ಜನ ಬಂದಿದ್ದಾರೆ ಇವತ್ತು. ಹೊರಡ್ತಿದ್ವಿ ಸ್ನೇಹಿತರೆ. ಈಗ ನಂದಿ ಹಿಲ್ಸ್ ಕಡೆ ಪಯಣ ಮಾಡ್ತಾಯಿದ್ವಿ. ನಂದಿ ಹಿಲ್ಸಲ್ಲಿ ಸಿಗೋಣ ಸ್ನೇಹಿತರೆ. ಸ್ನೇಹಿತರೆ, ಅದು ಆವಾಗ ಹೇಳಿದ್ನಲ್ಲ, ಏನೋ ಜಾತ್ರೆ ಇದೆ ಊರಿದು. ಇಲ್ಲಿ ನಂದಿ ಹಿಲ್ಸ್ ಬ್ಯಾಕ್ ಸೈಡ್ ರೋಡ್ ಇದು. ಯಾವ ಏರಿಯಾ ಅಂತ ಗೊತ್ತಿಲ್ಲ. ಎಲ್ಲ ಕಳಶ ಹಿಡ್ಕೊಂಡು ಹೋಗ್ತಿದ್ದಾರೆ, ಎಲ್ಲ ಲೇಡೀಸ್. ಏನೋ ದೊಡ್ಡ ಊರು ಹಬ್ಬ ಇರಬೇಕು ಮೋಸ್ಟ್ಲಿ. ನೋಡಿ ಎಷ್ಟೊಂದು ಜನ ಕಳಶ ಹಿಡ್ಕೊಂಡು ಹೋಗ್ತಿದ್ದಾರೆ. ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ, ದಾರಿ ಬಿಡ್ತಾ ಇಲ್ಲ. ಡಿಜೆ ಸ್ನೇಹಿತರೆ. ಊರ ಹಬ್ಬ ಇರಬೇಕು, ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ಒಬ್ಬ ಊರ ಹಬ್ಬ ಇರಬೇಕು ಸ್ನೇಹಿತರೆ. ಊರ ಹಬ್ಬ ಇರಬೇಕು. ಫುಲ್ಲು ಜನ ಎಲ್ಲ ಕಳಶ ಹಿಡ್ಕೊಂಡು ಹೋಗ್ತಿದ್ದಾರೆ. ನೋಡಿ ದೊಡ್ಡ ಹಬ್ಬ, ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ಓ, ನಮ್ಮ ನಂದಿ ಹಿಲ್ಸು ಬಸವನದು. ಎಸ್, ಈ ಟೆಂಪಲ್ ಇದು ಏನೋ ವಿಶೇಷ ಇದೆ. ಬಸವ ಅದೆಲ್ಲ ವರ್ಷ ಬೆಳೀತದೆ ಅಂತ ಹೇಳ್ತಾರಲ್ಲ. ಒಂದು ದೇವಸ್ಥಾನ ನಂದಿ ಹಿಲ್ಸ್ ಬ್ಯಾಕ್ ಸೈಡಲ್ಲಿ ಬಸವೇಶ್ವರ ಸ್ವಾಮಿ, ಕಣಿವೆ ಬಸವೇಶ್ವರ ಸ್ವಾಮಿ ಇದೆ. ವರ್ಷಕ್ಕೂ ಬೆಳೀತದಂತೆ ಸ್ನೇಹಿತರೆ ಆ ಬಸವ. ಏನು ವಿಶೇಷ ಅಲ್ವಾ? ನೋಡಿದೆ ಟೆಂಪಲ್. ಫುಲ್ಲು ರಶ್ ಸ್ನೇಹಿತರೆ. ಇದೇ ಟೆಂಪಲ್ದು ವಿಶೇಷ ಪೂಜೆ, ಕಣಿವೆ ಬಸವೇಶ್ವರ. ಈ ಟೆಂಪಲ್ ವಿಶೇಷ ಅಂದರೆ ಸ್ನೇಹಿತರೆ, ಯಾರಿಗೆ ಗೊತ್ತೋ ಏನು ಗೊತ್ತಿಲ್ಲ, ಅಂದರೆ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಇಲ್ಲಿಂದಲೇ ಬ್ಯಾಕ್ ರೋಡ್ ಇದು ನಂದಿ ಬೆಟ್ಟಕ್ಕೆ ಹೋಗೋಕ್ಕೆ. ಆದರೆ ಅಲ್ಲಿ ವಿಶೇಷ ಏನಂದರೆ, ಕಣಿವೆ ಬಸವೇಶ್ವರ ದೇವಸ್ಥಾನ ಅದು. ಬಸವ ವರ್ಷ ಇಷ್ಟಿಷ್ಟು ಇಂಚು ಬೆಳೀತದಂತೆ ಅದು. ಅದೇ ದೊಡ್ಡ ವಿಶೇಷ ಸ್ನೇಹಿತರೆ. ನೋಡಿ ಎಂತೆಂಥ ದೇವಸ್ಥಾನಗಳು, ಏನೇನು ವಿಶೇಷತೆ ದೇವಸ್ಥಾನಗಳೆಲ್ಲ ಇವೆ ನೋಡಿ. ಅದಕ್ಕೆ ಹೇಳೋದು, ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರಲ್ಲ, ಇದಕ್ಕೆ ನಿಮಗೆ ಎಲ್ಲ ಯಾವ್ಯಾವ ದೇಶದ ಊರಿದು ಏನೇನು ವಿಶೇಷತೆ ಎಲ್ಲ ನೀವು ತಿಳ್ಕೊಳ್ತೀರಾ. ಅದಷ್ಟೇ ಒಂದು ಟೈಮು ಸ್ಪೆಂಡ್ ಮಾಡಬೇಕು ನಾವು ಒಂದೇ ಜಾಗದಲ್ಲಿ ಇದ್ದರೆ ನಮಗೇನು ಗೊತ್ತಾಗಲ್ಲ. ಅದು ಹೇಳ್ತಾರಲ್ಲ, ಬಾವಿ ಒಳಗಡೆ ಕಪ್ಪೆ ಇದೇ ದೊಡ್ಡ ಜಗತ್ತು ಸರೋವರ ಅಂತ ಹೇಳುತ್ತಂತೆ. ಬಾವಿಗೆ ಮಳೆ ನೀರು ತುಂಬಿ ಹೊರಗಡೆ ಬಂದಾಗ ಓ ಇಷ್ಟು ದೊಡ್ಡದಿದೆಯಾ ದೇಶ ಅಂತ. ಹಾಗೆ ನಾವೀಗ ಬಾವಿ ಒಳಗಡೆ ಇದ್ದಾಗೆ ಸ್ನೇಹಿತರೆ, ನಮಗೇನು ಗೊತ್ತಿರಲ್ಲ. 4 ಊರು ಸುತ್ತಬೇಕು, ತಿಳ್ಕೊಬೇಕು, ಆವಾಗ ನಿಮಗೆ ಊರಿದ ವಿಶೇಷತೆ ನಿಮಗೆ ಗೊತ್ತಾಗತ್ತೆ ಸ್ನೇಹಿತರೆ. ಆದರೆ ಭಾರಿ ಒಂದು ಫೇಮಸ್, ವರ್ಷಕ್ಕೂ ಇಷ್ಟಿಷ್ಟು ಇಂಚು ಬೆಳೀತದಂತ ಹೇಳ್ತಾರಲ್ಲ, ಗ್ರೇಟ್.
ಇವಾಗ ನಂದಿಲ್ಸ್ ಬೆಟ್ಟ ಮೇಲೆ ಏರ್ತಿದ್ವಿ ಸ್ನೇಹಿತರೆ. ಅಂತೂ ನಂದಿಲ್ಸಿಗೆ ಬಂದ್ವಿ. ಇನ್ನು ವ್ಯೂ ಪಾಯಿಂಟ್ ಹತ್ರ ಹೋಗಿ ಒಂದೆರಡು ಫೋಟೋ ಶೂಟ್ ಮಾಡಿ ಹಂಗೆ ರಿಟರ್ನ್ ಈಗ ಮೇಲೆ ಹೋಗ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಸೀನರಿ ಸಿಟಿ ಕಡೆ ಇವೆಲ್ಲ ನೋಡೋಕ್ಕೆ ಸಿಗಲ್ಲ ಸ್ನೇಹಿತರೆ. ನೋಡಿ, ಸಿಟಿ ಕಡೆ ಖಾಲಿ ವೈಲೆಂಟ್ ಗಾಡಿಗಳ ಸೌಂಡು, ಜನಗಳ ಕಿಕ್ಕಿ ಗಲಾಟೆ ಗೌಜಿ. ನೋಡಿ ಎಷ್ಟು ಪ್ರಶಾಂತವಾಗಿದೆ ಆ ವಾತಾವರಣಕ್ಕೆ, ಇವತ್ತಿನ ಕ್ಲೈಮೇಟಿಗೆ ತಕ್ಕ ಹಾಗೆ ಆ ಬೆಟ್ಟಗಳು ಕೂಡ ಅಷ್ಟೊಂದು ಶೈನಿಂಗ್ ಹೆಂಗೆ ಮಿಂಚಿದ್ದೀವಿ ಅಂದರೆ ಇವೆಲ್ಲ ವರ್ಣನೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಅನುಭವಿಸ್ಬೇಕು. ಕ್ಲೈಮೇಟಿಗೆ ತಕ್ಕ ಹಾಗೆ ನೇಚರ್ ಹೆಂಗಿದೆ ಅಂದರೆ ಈ ಮಳೆ ಬಂದಿದ್ದಕ್ಕೂ ಆ ಗ್ರೀನರಿಗೂ ಈ ಕ್ಲೈಮೇಟಿಗೂ ಆ ಬೆಟ್ಟಗಳು ಒಂದು ಮಿಂಚುತ್ತಿರೋದು ಹೆಂಗೆ ಕಾಣಿಸುತ್ತೆ ಅಂದರೆ ಸ್ನೇಹಿತರೆ, ಗ್ರೇಟ್. ನೋಡಿ, ನಂದಿ ಹಿಲ್ಸ್ ವ್ಯೂ ಪಾಯಿಂಟಿಗೆ ರೀಚ್ ಆದ್ವಿ. ಇಲ್ಲಿ ಪಾರ್ಕಿಂಗ್ ಚಾರ್ಜ್ ಬೇರೆ ಕೌಂಟ್ರಲ್ಲಿ ಪೇ ಮಾಡಬೇಕು. ಟಿಕೆಟ್ ಕೌಂಟರ್ ಅಂತ ಒಂದು 4-5 ಸ್ಟಾಲ್ಗಳಿವೆ. ಅಲ್ಲೋಗಿ ಗಾಡಿದು ಪಾರ್ಕಿಂಗ್ ಚಾರ್ಜನ್ನು ಕಟ್ಟಬೇಕು. ಎಲ್ಲೋದ್ರೂ ಟಿಕೆಟು, ಅಲ್ಲಿಗೆ ಟಿಕೆಟ್, ಇಲ್ಲಿಗೆ ಟಿಕೆಟ್, ಎಲ್ಲೋದ್ರೂ ಟಿಕೆಟ್. ಓಕೆ ಸ್ನೇಹಿತರೆ, ಕಟ್ ಬರೋಣ. ಕೊನೆಗೂ ರೀಚ್ ಆದ್ವಿ ಸ್ನೇಹಿತರೆ. ನೋಡಿ, ಶಿಕಾರಿಗೆ ಹೊರಟಾಗಿತ್ತು. ಎಲ್ಲ ಹುಡುಗರ ಕೈಯಲ್ಲಿ ಫೋನ್, ಎಲ್ಲರೂ ಇದ್ದಾರೆ. ಬರುವಾಗ ಎಲ್ಲಲ್ಲೇ ಇದ್ದರು ಒಬ್ರೊಬ್ಬರು, ಈಗ ಎಲ್ಲರೂ ಜೊತೆಗಿದ್ದಾರೆ. ನೋಡಿ, ನೋಡಿ ಸಹಿತ ಫುಲ್ ಕತ್ಲೆ. ನೋಡಿ, ಒಳಗಡೆ ತಿರ್ಗೋಳಷ್ಟಿದೆ. ಆ ಹೊಟ್ಟೆ ಬೇರೆ ಹಸ್ತಿದೆ. ಅಲ್ಲಿ ಒಂದು ದೋಸೆ ಯಾವುದಕ್ಕೂ ಸಾಕಾಗಿಲ್ಲ. ನೋಡಿ, ನಂದಿಲ್ಸ್ ಇದೆಲ್ಲ ನಾವು ನೋಡೋಕ್ಕೆ ತಿರುಗಾಡಿದರೆ ಫುಲ್ಲು ಸುಸ್ತಾಗ್ಬಿಡ್ತೀವಿ ಇವತ್ತು, ಹಂಗಿದೆ. ನಡೀರಿ. ಮಳೆ ಗಿಳೆ ಬಂತಂದರೆ ಎಲ್ಲಿ ಹೋಗೋಕ್ಕೂ ಜಾಗ ಇಲ್ಲ, ಇಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ. ಅಂದರೆ ಮೇಂಟೈನ್ ಮಾಡಿಲ್ಲ ಸ್ನೇಹಿತರೆ. ಸ್ವಲ್ಪ ಅಲ್ಲಲ್ಲಿ ಗಲೀಜುಗಳಿವೆ, ಮೇಂಟೈನ್ ಮಾಡಿಲ್ಲ. ನೋಡಿ, ಹಾಯ್. ನೋಡಿ ಸ್ನೇಹಿತರೆ, ಮೇಲೆ ಹೋದಷ್ಟು ಇದೆ, ಎಲ್ಲಿಗೆ ಹೋಗೋದಂತ ಗೊತ್ತಾಗ್ತಿಲ್ಲ. ಅದು ಎಷ್ಟು ಹೋದರೂ ಹೋಗ್ತಾನೇ ಇದೆ. ಮತ್ತೊಂದು ಎಲೆಗಳೆಲ್ಲ ಜಾಸ್ತಿ ಬಿದ್ದು ಕೊಳೆತು ಸ್ವಲ್ಪ ನೀಟ್ನೆಸ್ ಇಲ್ಲ. ಇಷ್ಟೆಲ್ಲ ಚಾರ್ಜ್ ಮಾಡ್ತಾರೆ, ಹೆಲ್ಮೆಟ್ಟಿಗೆ ಇಡೋಕ್ಕೂ ಚಾರ್ಜ್ ಮಾಡ್ತಾರೆ, ಪಾರ್ಕಿಂಗೂ ಚಾರ್ಜ್ ಮಾಡ್ತಾರೆ. ಆದರೆ ಎಲ್ಲದಕ್ಕೂ ಚಾರ್ಜ್ ಮಾಡ್ತಾರೆ, ಮೇಂಟೈನ್ ಯಾಕೆ ಮಾಡಲ್ಲ? ಚಾರ್ಜ್ ಮಾಡಿದಾಗೆ ಮೇಂಟೈನ್ ಮಾಡಬೇಕಲ್ವ? ಮೇಂಟೈನ್ ಯಾಕೆ ಮಾಡ್ತಾಯಿಲ್ಲ? ಬರೀ ಅಮೌಂಟ್ ಕಲೆಕ್ಟ್ ಮಾಡ್ತಾರೆ. ಒಂದು ಹೆಲ್ಮೆಟ್ ಇಡೋಕ್ಕೆ 20 ರೂಪಾಯಿ. ಜಿಮ್ಮಲ್ಲಿ ಸ್ಕ್ವಾಟ್ ಆದರೂ ಹೊಡಿಬೋದು ಸ್ನೇಹಿತರೆ, ಇಲ್ಲಿ ಸ್ಟೆಪ್ ಹತ್ತಕ್ಕಾಗಲ್ಲ. ಅದಕ್ಕೆ ಹೇಳೋದು, ದೇಹದ ತೂಕವನ್ನು ಇಳಿಸಿ ಫಿಟ್ನೆಸ್ ಹೊಂದಿ ಎಷ್ಟು ದೂರ ಬೇಕಾದರೂ, ಎಷ್ಟು ಹೈಟ್ ಬೇಕಾದ್ರೆ ಹತ್ತಿ ಇಳಿಬೋದು. ಹೇಳ್ತಾರಲ್ಲ, ನಮ್ಮ ಏಜಿಗೆ ತಕ್ಕಾಗಿ ಬಾಡಿ ವೇಟ್ ಇರಬೇಕು. ಓವರ್ ಆದರೆ
ಇದೇ ಕತೆ. ಮೂಗು ಬಾಯಿ ಎರಡನ್ನೂ ಓಪನ್ ಮಾಡಿ ಬಿಡಬೇಕಾಗತ್ತೆ ಗಾಳಿ ಬಿಡೋಕ್ಕೆ. ಎಲ್ಲಿ ಹೋಗ್ತಾರಂತ ಗೊತ್ತಿಲ್ಲ ಹುಡುಗರು. ಹೋಗ್ತಾನೆ ಇದ್ದಾರೆ. कहाँ जा रहा है? हाँ, वापस रास्ते मिलेगा ना? लोकेशन डाल दो. अमित लोग कितने लोग आया था वो लोग? पहले इधर ही आगे वापस उधर. हाँ, हार्ट पेशेंट वालों को लेके आने इधर. हाँ, पक्का मर जाएगा. हाँ, ಸ್ನೇಹಿತರೆ ತುಂಬ ಹೈಟ್ ಇದೆ, ಹತ್ತಕ್ಕಾಗಲ್ಲ ಪಾಪ. ಏಜ್ಡ್ ಪರ್ಸನಿಗೆಲ್ಲ ಕಷ್ಟ, ನಮಗೆ ಆಗಲ್ಲ, ಹುಡುಗರ ಮಕ್ಕಳಿಗೆ. ಇನ್ನು ಏಜ್ಡ್ ಪರ್ಸನ್ ಪಾಪ ಕಷ್ಟ ಆಗುತ್ತೆ. ನೋಡಿ ಎಷ್ಟು ಡೌನ್ ಇದೆ ನೋಡಿ. ಅಲ್ಲಿಂದ ಬರಬೇಕು, ಯಾಕಂದರೆ ರಸ್ತೆ ಇತ್ತು. ನಾವು ಇದು ಶಾರ್ಟ್ಕಟ್ ಆಗಲಿ ಅಂತ ಶಾರ್ಟ್ಕಟ್ಟಲ್ಲಿ ಬಂದ್ವಿ. ವಾಯ್ಸೇ ಬರ್ತಾಯಿಲ್ಲ ಸ್ನೇಹಿತರೆ, ಉಸಿರು ಬಿಡೋದ್ರಲ್ಲಿ. ಮನೆಯಿಂದ ಬೇರೆ ಕಾಲ್ ಮಾಡ್ತಿದ್ದಾರೆ. ಇಲ್ಲಿ 2-3 ಟೆಂಪಲ್ಗಳಿವೆ. ಒಂದು ಆಂಜನೇಯ ಟೆಂಪಲ್, ಈಶ್ವರ ಟೆಂಪಲ್, ಒಂದು ಗಣೇಶ ಟೆಂಪಲ್ ಇದೆ. 3 ಟೆಂಪಲ್ ಇದೆ. ತುಂಬ ವರ್ಷ ಆಯ್ತು ಸ್ನೇಹಿತರೆ. ಆವತ್ತೊಂದು ದಿನ ಬಂದಿದ್ದೆ, ಒಂದು 2 ಮಂತ್ ಬ್ಯಾಕ್. ಅಂದರೆ ಪಾರ್ಕಿಂಗ್ ಪ್ಲೇಸಲ್ಲೇ ಯೂಟರ್ನ್ ಮಾಡ್ಕೊಂಡು ಹೋದೆ. ಅಂದರೆ ಸ್ಯಾಟರ್ಡೇ ಬಂದಿದ್ದೆ. ಆವತ್ತು ತುಂಬ ಬೈಕ್ಗಳಿತ್ತು, ತುಂಬ ಗಾಡಿ, ಹಾಗಾಗಿ ಒಬ್ಬನೇ ಬಂದಿದ್ದೆ. ಹಂಗೆ ಮತ್ತು ಅಲ್ಲಿಂದಲೇ ಪಾರ್ಕಿಂಗ್ ಪ್ಲೇಸಿನಲ್ಲೇ ಟರ್ನ್ ಮಾಡ್ಕೊಂಡು ವಾಪಸ್ ಬಂದೆ. ಇವತ್ತು ಮೇಲೆ ಬಂದಿದೆ. ನೋಡಿ ಸ್ನೇಹಿತರೆ, ಇದು ಆಂಜನೇಯ ಗುಡಿ, ನಮ್ಮ ಬಾಸ್ದು ಗುಡಿ. ಇಷ್ಟು ಚಳಿ ಇದ್ರೂ ಕೂಡ ಸೆಕೆ ಆಗುತ್ತೆ ಸ್ನೇಹಿತರೆ. ಆ ಬೆಟ್ಟ ಹತ್ತಿ, ಆ ಸ್ಟೆಪ್ಸ್ ಹತ್ತಿ ಮೇಲೆ ಬರೋದ್ರಲ್ಲಿ ನೋಡಿ. ವಿದ್ಯಾ ಗಣಪತಿ ದೇವಸ್ಥಾನ, ಅದು ಒಂದು ವೀರಾಂಜನೇಯ ದೇವಸ್ಥಾನ ನೋಡಿ. ವಿದ್ಯಾ ಗಣಪತಿ ದೇವಸ್ಥಾನ ಎಲ್ಲರಿಗೂ ಆರೋಗ್ಯ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡು ಗಣಪತಿ. ನೋಡಿ ಸ್ನೇಹಿತರೆ, ನಂದಿ ಹಿಲ್ಸ್ ವ್ಯೂ ಪಾಯಿಂಟ್, ಕೊನೆಗೂ ವ್ಯೂ ಪಾಯಿಂಟ್ ತಲುಪಿದ್ವಿ. ನಮ್ಮ ಹುಡುಗರದ್ದು ಆಸೆನೇ ಇತ್ತು ಇವತ್ತು ವ್ಯೂ ಪಾಯಿಂಟ್ ರೀಚ್ ಆಗೋಕ್ಕೆ. ಫೈನಲಿ ವ್ಯೂ ಪಾಯಿಂಟ್ಗೆ ರೀಚ್ ಆದ್ವಿ. ನೋಡಿ, ನೀವು ಕೂಡ ನಮ್ಮ ಜೊತೆ ಬಂದಿದ್ದೀರಲ್ಲ, ನಿಮಗೂ ಆ ವ್ಯೂ ಪಾಯಿಂಟನ್ನು ಸವಿಯೋ ಒಂದು ಮಜಾ ಕೊಡ್ತೀನಿ ನೋಡಿ ಸ್ನೇಹಿತರೆ.
ನಾವು ಅಂದ್ಕೊಂಡಿದ್ವಿ ವೀಕ್ ಡೇಸಲ್ಲಿ ಯಾರೂ ಇರಲ್ಲ ಅಂತ. ಆದರೆ ವೀಕ್ ಡೇಸಲ್ಲಿ ಕೂಡ ತುಂಬ ಜನ ಇದ್ದರು, ಅಲ್ಲಿ ಕೂಡ ಜನ ಇದ್ದರು. ನಮ್ಮ ಆದಿಯೋಗಿಯಲ್ಲಿ ಕೂಡ ಜನ ಇದ್ದರು, ಇಲ್ಲಿ ಕೂಡ ಜನ ಇದ್ದಾರೆ, ಎಲ್ಲ ಕಡೆಯೂ ಜನ ಇದ್ದಾರೆ. ನಾವು ಅಂದ್ಕೊಂಡಿದ್ದೆ ಬೇರೆ ಜನ ಇರಲ್ಲ ಅಂತ, ಎಲ್ಲ ಕಡೆಯೂ ಜನ ಇದ್ದಾರೆ ಸ್ನೇಹಿತರೆ. ನೋಡಿ ವ್ಯೂ ಪಾಯಿಂಟ್ ನೋಡಿ, ಅದನ್ನು ಝೂಮ್ ಮಾಡಿ ತೋರಿಸ್ತಿದ್ದೆ ನಿಮಗೆ. ಮನೆಗಳು ನೋಡಿ ಸ್ನೇಹಿತರೆ, ಎಷ್ಟು ಚಿಕ್ಕ ಚಿಕ್ಕದಾಗಿ ಕಾಣುತ್ತೆ ನೋಡಿ. ನೋಡಿ ಇದು ಝೂಮ್ ಮಾಡಿ ತೆಗೆದಿರೋದು X35 ಅಲ್ಟ್ರಾದಲ್ಲಿ. ಕಾಣಿಸುತ್ತೆ ಹೇಳಿ, ಈ ಭೂಪಟದಲ್ಲಿ ಬೇರೆ ಬೇರೆ ದೇಶಗಳನ್ನ ಒಂದು ಮ್ಯಾಪ್ ಥರ ಮಾಡಿ ಜೀವನ ಕಾಣಿಸುತ್ತೆ ನೋಡಿ ಸ್ನೇಹಿತರೆ. ಗೊತ್ತಾಗಲ್ಲ, ನಾನು ಸ್ವಲ್ಪ ತಿರುಗಿಸಿದ್ರು ಅದು ಸ್ಪೀಡಾಗಿ ತಿರುಗಿದ್ದಾಳೆ ಇದೆ ಕೊಟ್ಟಿದ್ದೀನಿ. ನೋಡಿ ಸ್ನೇಹಿತರೆ, ಎಷ್ಟು ಡೀಪಾಗಿದೆ ನೋಡಿ. ಮಿಡ್ಲಲ್ಲಿ ಒಂದು ರಸ್ತೆ ಕಾಣುತ್ತಲ್ಲ, ರಸ್ತೆಯಲ್ಲೇ ಬಂದಿರೋದು ನೋಡಿ. ನಮ್ಮ ಹುಡುಗರು ನೋಡಿ ಕೂತಿದ್ದಾರೆ, ಎಲ್ಲ ಮೇಲೆ ಕೂತ್ಕೊಂಡಿದ್ದಾರೆ ನೋಡಿ. ನಮ್ಮ ಹುಡುಗರು ನೋಡಿ ಮೊಬೈಲ್ ಇಟ್ಕೊಂಡಿದ್ದಾರೆ. ಹಾಯ್, ಗಾಡಿ ಸ್ನೇಹಿತರೆ, ಎಲ್ಲಿ ಹೋದ್ರೂ ಗಾಡಿ ಇದೆ. ಸರಿ, ಇದರಲ್ಲಂತೂ ನಿಮಗೆ ಕಾಣಿಸೋದಿಲ್ಲ ಅನ್ಸುತ್ತೆ. X25 ಅಲ್ಟ್ರಾದಲ್ಲಿ ಆದರೆ ಸ್ವಲ್ಪ ಅದು ಕಾಣಿಸುತ್ತೆ ನಿಮಗೆ. ಇದರಲ್ಲಿ ತುಂಬ ಸ್ಮಾಲ್ ಆಗಿ ಕಾಣಿಸ್ತಿದೆ. ನೈಸ್. चालू ಕಳಿ ಒಂದಿನ ಹೋಗ್ಬಿಡೋಣ. ಈ ಏನು ನಾನು ಮನೆಗೆ ಒಂದು ಊಟ ಉಂಟು, ಏನು ತಿಂದಿಲ್ಲ, ಊಟ ಎಲ್ಲ ಮನೆಗೆ ಕೊಡು ಕೊಡು. ये है सभी गाइज नंदेल से अभी अभी गाइज आ रहा है। ये नंदेल का सीन। हेलो गाइज, ये है नंदेल्स। इधर इतना मस्त मस्त सीन है जो कुछ बोल नहीं सकते हैं, इतना हैप्पी हो ये सब। ये इतना अच्छा सीन। ये है सुपरमैन, इसको बोलना नहीं है, ये सभी
सुसाइड करने का कोशिश कर रहा है, जिसको रोकने का बहुत आदमी इतना भीड़ लगा दिया है, ये कब जाएगा कुछ मालूम नहीं। ನೋಡಿ ಸ್ನೇಹಿತರೆ, ನಮ್ಮ ಹುಡುಗರು ಏನು ಮಾಡ್ತಿದ್ದಾರೆ, ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಫೋಟೋ ತೆಗಿತಿದ್ದಾರೆ ನೋಡಿ. ನಮ್ಮ ಹುಡುಗರು ನೋಡಿ ಏನು ಮಾಡ್ತಿದ್ದಾರೆ ನೋಡಿ, ಸ್ಲೋ ವಾಕ್, ಡಾನ್ಸ್, ನೋಡಿ ಒಬ್ರೊಬ್ರು ಏನು ಮಾಡ್ತಿದ್ದಾರೆ ನೋಡಿ. ನೋಡಿ ಒಬ್ರೊಬ್ಬರು ಒಂದೊಂದು ಆ್ಯಂಗಲಲ್ಲಿ ಇದ್ದಾರೆ ನೋಡಿ. ಅವನೊಬ್ಬ ನೋಡಿ, ಅವನೊಬ್ಬ ನೋಡಿ, ಅವನದೇ ಒಂದು ಸ್ಟೈಲ್ ಬೇರೆ, ಅವನದೇ ಒಂದು ಸ್ಟೈಲ್ ಬೇರೆ. ಇಲ್ಲಿಬ್ರು ಇದ್ದಾರೆ. ಇವ್ರದ್ದೇನೋ ಒಂದು ಇದು ನಡೀತಿದೆ ನೋಡಿ, ಇವ್ರದ್ದು ಯಾವುದೋ ಒಂದು ಶೂಟಿಂಗ್ ಬಗ್ಗೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇವ್ರದ್ದು ನೋಡಿ. ಎಲ್ಲ ಒಂದೊಂದು ಆ್ಯಂಗಲಲ್ಲಿ ಒಬ್ರೊಬ್ರು ಇದ್ದಾರೆ ನೋಡಿ. ನೋಡಿದ್ರಾ? ಇನ್ನೂ ಡಿಸ್ಕಸ್ಸಲ್ಲೇ ಇದೆ. ಫೋಟೋ ಯಾವ ಥರ, ಯಾವ ಸ್ಲೋ ಮೋಷನ್, ಹೆಂಗೆ ಬರಬೇಕಂತ ಎಲ್ಲ ಡಿಸ್ಕಷನ್ ನೋಡಿ. ನೋಡಿ ಸ್ನೇಹಿತರೆ, ವ್ಯೂ ಅಂತೂ ಸೂಪರ್ ಅಲ್ಟಿಮೇಟ್ ಆಗಿದೆ. ಕ್ಲೈಮೇಟ್ ತುಂಬ ಕೋಲ್ಡ್ ಇದೆ ಸ್ನೇಹಿತರೆ. ಮೇಲ್ಗಡೆ ಗಾಳಿ ತುಂಬ ಕೂಲಾಗಿದೆ, ಬಿಸಿಲೇ ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ಇಲ್ಲಿ ಸೂಪರ್ ಅಲ್ಟಿಮೇಟ್. ಹಾಯ್ ಮಂಕಿ, ಐಸ್ ಕ್ರೀಮ್ ಜನಗಳಿಗೂ ನಿನಗೂ ಎಲ್ಲರಿಗೂ ಆಗುತ್ತೆ ಐಸ್ ಕ್ರೀಮ್. ಎಂಜಾಯ್ ಮಂಕಿ, ಎಂಜಾಯ್. ತಿನ್ ಐಸ್ ಕ್ರೀಮ್, ತಿನ್ ಐಸ್ ಕ್ರೀಮ್, ತಿನ್ ಐಸ್ ಕ್ರೀಮ್ ತಿನ್. ಎಷ್ಟು ಚೆನ್ನಾಗಿ ತಿನ್ನತ್ತೆ ನೋಡಿ. ಯಾರ ಹತ್ರನೂ ಕಿತ್ಕೊ ಬಂದಿದೆ ಈಗ ಐಸ್ ಕ್ರೀಮ್. ಸ್ನೇಹಿತರೆ, ಇವತ್ತಿನ ಎಲ್ಲ ರೈಡ್ ಎರಡೂ ಕಂಪ್ಲೀಟ್ ಆಗಿದೆ. ಫಸ್ಟಾಗಿ ಶಿವ ಟೆಂಪಲ್ಗೆ ಹೋಗಿ ಬಂತು. ಆದಿ ಯೋಗಿ ಹತ್ರ ಹೋಗಿ ಹಂಗೆ ನಂದಿ ಹಿಲ್ಸ್ ಮುಗಿಸ್ಕೊಂಡು ಈಗ ಡೌನ್ ಬರ್ತಾ ಹಂಗೆ ಒಂದು ಲೈಟಾಗಿ ಒಂದು ಫೋಟೋ ಶೂಟ್ ಮಾಡ್ತಿದ್ದೀವಿ. ಇವತ್ತಿನ ರೈಡ್ ಮುಗೀತು. ನೆಕ್ಸ್ಟ್ ಇದೇ ಥರ ಹೊಸ ವೀಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.